ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಕೇಸ್ನಲ್ಲಿ ಸಮಾಧಿ ಒಂದರಲ್ಲಿ ಸಿಕ್ಕಿದ್ದಂತಹ ಎಟಿಎಂ ಜಾಡು ಪತ್ತೆ ಹಚ್ಚಿದೆ ರಿಪಬ್ಲಿಕ್. ಧರ್ಮಸ್ಥಳ ಟು ನೆಲಮಂಗಲ ತನಕ ಇದು ಎಟಿಎಂ ಇದು ಪ್ಯಾನ್ ಕಾರ್ಡ್ ತನಿಖೆಯನ್ನ ಮಾಡಲಾಯಿತು. ಜಾಂಡೀಸ್ನಿಂದ ಮೃತಪಟ್ಟಿದ್ದಂತಹ ನೆಲಮಂಗಲದ ಸುರೇಶ್ ಅವರಿಗೆ ಸೇರಿದಂತಹ ಎಟಿಎಂ ಕಾರ್ಡ್ ಅಂತ ಹೇಳಲಾಗಿತ್ತು. ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಎಟಿಎಂ ಅನ್ನ ಈ ಸುರೇಶ್ ಅವರು ಬಳಸ್ತಾ ಇದ್ರು ಅಂತ ಹೇಳಲಾಗಿದೆ. ಮೃತ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಜೊತೆ ಕೂಡ ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೀಗ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ಬಟ್ ಅಲ್ಲಿ ಮೊದಲ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಎಟಿಎಂ ಸಿಕ್ಕಿದೆ. ಆ ಎಟಿಎಂ ಎಸ್ಐಟಿ ತಂಡ ಈಗ ಹುಡುಕಿದೆ. ಈಗ ನಮ್ಮ ಜೊತೆ ಈಗ ಎಟಿಎಂ ವಾರಸುದಾರ ಸಿದ್ದಲಕ್ಷ್ಮಿ ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಇದೀಗ ಎಸ್ಐಟಿ ತನಿಖೆ ಈ ಧರ್ಮಸ್ಥಳ ನಿಗೂಢ ಪ್ರಕರಣದ ಸಂಬಂಧವಾಗಿ ತನಿಖೆ ಮಾಡ್ತಿದೆ. ಆ ಒಂದು ಸ್ಥಳದಲ್ಲಿ ಎಟಿಎಂ ನಿಮಗೆ ಸೇರಿದ ಎಟಿಎಂ ಸಿಕ್ಕಿದೆ. ಏನ್ ಹೇಳ್ತೀರಿ ಮೇಡಮ್? ನೀವೇನಾದ್ರೂ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಮ್ಮ ಮಗ ತೆಗೆದುಕೊಂಡು ಹೋಗಿದ್ನಾ? ಹೇಗೆ ಮೇಡಮ್ ಅಂತ ಏನಾದ್ರೂ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರಾ ಅಂತ? ಇಲ್ಲ, ಮಾಡಿದ್ದಾರೆ. ನೆನ್ನೆ ಬಂದು ಮಾಡಿದ್ರು. ನಮ್ಮ ಮಗ ಮೊದಲು ಟ್ರಿಪ್ ಹೋಗೋನು ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದ ಒಂದ್ಸತಿ. ಆಮೇಲೆ ಬಂದು ಮನೆಗೆ ಇದು ಎಟಿಎಂ ಕಾರ್ಡ್ ಇಲ್ಲ, ನಂದು ಪರ್ಸ್ ಇಲ್ಲ ಅಂತ ಹೇಳಿ ಕೇಳ್ದ. ಅಪ್ಪಿ ಮನೆಗೆಲ್ಲ ಹುಡುಕ್ತೆ ಇಲ್ಲ, ನೀನು ಎಲ್ಲಿ ಕೇಳಿದ್ಯೋ ಏನೋ ಹುಡುಕಂಬ ಅಂತ ಹೇಳಿ ನಾನು ಸ್ವಲ್ಪ ಜಗಳ ಮಾಡಿ ಹೊರಗಡೆ ಹಾಕ್ತೆ. ಯಾವಾಗ ಹೋಗಿದ್ರಿ ಮೇಡಮ್ ಧರ್ಮಸ್ಥಳಕ್ಕೆ? ಯಾವಾಗ ಹೋಗಿದ್ದ? ಈ ಬಗ್ಗೆ ಎಟಿಎಂ ಕಳೆದ ವಿಚಾರವಾಗಿ ನಿಮ್ಮ ಜೊತೆ ಯಾವಾಗ ಮಾತುಕತೆ ಆಯ್ತು ಅಂತ? ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಎಟಿಎಂ ಮತ್ತು ಪರ್ಸ್ ಕಳ್ಕೊಂಡಿದ್ದಾಗಾದ್ರೆ ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಮನೆಯಲ್ಲಿ ಮಗನ ಜೊತೆ ಚೆನ್ನಾಗಿತ್ತ ಮೇಡಮ್? ಏನಾದ್ರು ಮನಸ್ತಾಪಗಳಿತ್ತ? ಏನಾದ್ರು ಚೆನ್ನಾಗಿದ್ದ. ಬಂದು ಊಟ ಮಾಡಿ ಇಲ್ಲೇ ಮನಿಕೊಳ್ಳೋನು, ಇಲ್ಲೇ ಇರೋನು. ನೀನ್ ಸಂಬಂಧ ಮಾಡ್ಕೊಂಬರತಕ್ಕ ನಾನ್ ಮದುವೆ ಮಾಡಲ್ಲ ಅಂತ ಆಟ ಮಾಡಿದೆ ಅಷ್ಟೇ ಸರ್. ಈಗ ಎಟಿಎಂ ಸಿಕ್ಕಿದೆ, ಪ್ಯಾನ್ ಕಾರ್ಡ್ ಸಿಕ್ಕಿದೆ, ನಿಮಗೆ ಸೇರಿದ್ದು ಎಟಿಎಂ. ಏನಾದ್ರು ಎಸ್ಐಟಿ ತಂಡ ಮತ್ತು ಸ್ಥಳೀಯ ಪೊಲೀಸರು ಬಂದು ನಿಮ್ಗೆ ಏನಾದ್ರು ವಿಚಾರಣೆ ಮಾಡಿದ್ರ? ಮನೆಗೆ ಬಂದಿದ್ರ ಏನಾದ್ರು? ಬಂದ್ ಕೇಳಿದ್ರು ಸರ್. ನಾವ್ ಹೇಳ್ದು, ನೋಡಿ ಸರ್ ಅವತ್ತು ಎಟಿಎಂ ಕಾರ್ಡ್ ಕಳ್ದೋಗಿದೆ ಅಂತ ನಮ್ಮ ಹತ್ರ ಕೇಳ್ದ. ನಾವು ಹುಡುಕ್ತೆ, ಮನೆಗೆ ಸಿಗ್ಲಿಲ್ಲ. ಅದಕ್ಕೆ ಎಲ್ಲಿ ಏನ್ ಕಳ್ಕೊಂಡಿದ್ಯಾ ಹುಡುಕಂಬಾರಪ್ಪ, ನಮಗ್ ಗೊತ್ತಿಲ್ಲ, ಮನೆಗಿಲ್ಲ ಅಂದೆ. ಮಗನ ಹೆಸರು ಮೇಡಮ್ ಸುರೇಶನ? ಹೇಗೆ, ಎಷ್ಟು ವರ್ಷ ಮೇಡಮ್? ಏನ್ ಮಾಡ್ತಿದ್ದೆ ಕೆಲಸ ಅಂತ? ಅವನು ತರಕಾರಿ ಬಿಸ್ನೆಸ್. ನಮ್ಗೆ ತರಕಾರಿ ತಂದಕೊಂಡು ನಾವು ವ್ಯಾಪಾರ ಮಾಡೀನಿ. ನೀವು ತರಕಾರಿ ಬಿಸ್ನೆಸ್ ಮಾಡ್ತಿದ್ರಾಗಾದ್ರೆ? ಹೌದು. ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಬಂದ್ರು ಪೊಲೀಸರು? ರಾತ್ರಿ 9 ಗಂಟೆ. ಬಂದು ಏನೆಲ್ಲ ವಿಚಾರಣೆ ಮಾಡಿದ್ರು? ಏನೆಲ್ಲ ಕೇಳಿದ್ರು? ನೀವೇನೆಲ್ಲ ಕೊಟ್ರಿ? ನಾವು ನಂದು ಫೋಟೋ ತಕೊಂಡ್ರು. ಆಮೇಲೆ ನನ್ ಮಗಂದು ಫೋಟೋ ಇಲ್ಲ, ಎಲ್ಲ ಒಂದೆಲ್ಲ ಅವತ್ತೇ ಅವ್ನ ಆಚೆಗೆ ಹೋದಾಗ ಎಲ್ಲ ಕೊಟ್ಬಿಟ್ಟೆ. ನೀನ್ ಯಾವಾಗ ಸಂಪಾದನೆ ಮಾಡ್ಕೊಂಡ್ ಕೊಡ್ತೀಯ, ನಾನು ಅವತ್ತೇ ನಿನ್ ನಮ್ಮ ಮನೆಗ್ ಬಾ, ಅವಾಗ್ಲೇ ನಿನಗೆ ಮದ್ವೆ ಮಾಡೋದು ಅಂತ ನಾನು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ತೆ. ನಿಮ್ದು ಎಟಿಎಂ ನೀವೇ ಕೊಟ್ಟಿದ್ದ? ಅವರೇ ಏನಾದ್ರು ತೆಗೆದುಕೊಂಡು ಹೋಗಿದ್ದ ನಿಮ್ಮ ಮಗ? ಅದು ಬರವಣಿಗೆ ಇಲ್ಲ ಸರ್, ಎಲ್ಲ ಅವನೇ ನೋಡ್ಕೊಂತಿದ್ ನಮ್ಮನ್ನೆಲ್ಲ. ನಿಮ್ದು ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ರು? ಅಂದ್ರೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ರ ನಿಮ್ಮ ಮಗ ಸುರೇಶ್ ಏನಾದ್ರು? ಇಲ್ಲ. ಯಾವಾಗ ಅಂದ್ರೆ ಫಸ್ಟ್ ನಮ್ಮ ಫ್ಯಾಮಿಲಿ ಜೊತೆಗೆ ಬರೋನು. ಅಂತ ಕಾರ್ಡ್ ಒಳಗಡೆ ಈಗ ಎಟಿಎಂ ಪಾನ್ ಕಾರ್ಡ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ಈ ಒಂದು ವಿಚಾರವಾಗಿ ಏನಾದ್ರು ಹಂಚ್ಕೊಂಡಿನ? ಅಲ್ಲಿ ಧರ್ಮಸ್ಥಳದ ಘಟನೆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದ ಏನಾದ್ರು? ಇಲ್ಲ ಸರ್, ಇಲ್ಲ. ಏನ್ ಹೇಳ್ತೀರಿ ಮೇಡಮ್? ಈ ಒಂದು ಪ್ರಕರಣ ಈ ತರ ತಿರುವು ಪಡೆದುಕೊಳ್ತಿದೆ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದಾರೆ, ವಿಚಾರಣೆ ಮಾಡ್ತಿದ್ರೆ. ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಅಂತ, ಈ ಎಟಿಎಂ ಮತ್ತು ಪ್ಯಾನ್ ಕಾರ್ಡ್ ವಿಚಾರವಾಗಿ? ಇಲ್ಲ ಸರ್, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಇಷ್ಟೇ ಡ್ರಿಂಕ್ಸ್ ಆಗಿತ್ತು, ಮತ್ತೆ ಡ್ರಿಂಕ್ಸ್ ಮಾಡೋನು. ನಾವು ಒಂದ್ 2-3 ಕಡೆ ಎಲ್ಲ ತೋರ್ಸ್ತು. ತುಂಬಾ ದುಡ್ಡು ಖರ್ಚು ಮಾಡಿದೆ. 3 ವರ್ಷದಿಂದ ನಿನ್ಗೆ ಬರೀ ಖರ್ಚು ಮಾಡೋದಾಯ್ತು. ನಾವು ಕೂಲಿ ಮಾಡ್ಕೊಂಡು ಫುಟ್ಪಾತ್ ದುಡಿಮೆ ಮಾಡೋದು. ನಮಗೆ ತುಂಬಾ ತೊಂದರೆ ಕೊಡ್ತೀಯ, ನಿನ್ ದುಡ್ಕೊಂಬ, ಆಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಹಾಕಿದೆ. ಆಚೆ ಹಾಕಿರೋ ಬಂದ್ ಇಲ್ಲೇ ಸೇರ್ಕೊಡೋನು. ಊಟ ಹಾಕು, ನಂಗೆ ಇದು ಹಾಕು ಅಂತ ನೋಡಿ ಇಲ್ಲೇ ಮನೆ ಕೊಡೋನು ಅಷ್ಟೇ ಸರ್. ಮತ್ತೆ ಎಸ್ಐಟಿ ಅವ್ರು ಏನಾದ್ರು ಫೋನ್ ಮಾಡಿದ್ರೆ, ನಿಮ್ ಜೊತೆ ಮಾತುಕತೆ ಮಾಡಿದ್ರೆ ಏನಾದ್ರು ಈ ಒಂದು ವಿಚಾರಕ್ಕೆ? ಎಸ್ಐಟಿ ಅವರು ಏನಾದ್ರು ಪೊಲೀಸರು? ಇಲ್ಲ ಸರ್, ಅವ್ರು ಪೊಲೀಸ್ನವರು ರಾತ್ರಿ ಬಂದು ನಾನು ಫೋಟೋ ತಕೊಂಡೋದ್ರು ಅಷ್ಟು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ದು ಸುದ್ದಿಯಲ್ಲಿ ಆಗ್ತಿದೆ, ಏನು ಭಯ ಏನಿಲ್ಲ ನಿಮ್ಗೆ? ಇಲ್ಲ ಸರ್, ಯಾಕೆ ಭಯ? ನಾನು ಏನು ತಪ್ಪು ಮಾಡಿದ್ರೆ ಏನೋ ಭಯ ಐತೆ? ನನ್ ಮಗ ತಪ್ಪು ಮಾಡಿಲ್ಲ ನೋಡಿ, ಇಲ್ಲೇ ಮನೆ ಕೊಡೋನು, ಇಲ್ಲೇ ಊಟ ಹಾಕಿನಿ, ಇಲ್ಲೇ ಇರೋನು. ನಾನು ಆಚೆ ನೀನ್ ದುಡಿಮೆ ಮಾಡತಕ್ಕ ನಾನು ಮನೆ ಸೇರ್ಸಲ್ಲ, ನೀನ್ ಇಷ್ಟು ಮಾತ್ರ ಗ್ಯಾರಂಟಿ. ಪರ್ಸ್ ಕಳೆದಿದೆ, ಒಂದು ಧರ್ಮಸ್ಥಳದ ಕಳೆದ, ಅಲ್ಲಿ ಎಟಿಎಂ ಸಿಕ್ಕಿರ್ಬೋದು ಅಂತ ನೀವು ಹೇಳ್ತಿದ್ರ? ಹೌದು, ಸಿಕ್ಕದ ಬಿಟ್ಟದ ಗೊತ್ತಿಲ್ಲ. ಒಟ್ನಾಗ ಕಳೆದೋಗಿದೆ, ಇಲ್ಲಿ ಮನೆಗೈತೆ ಅಂತ ಅವನು ಹುಡ್ಕೋದು. ನಾನ್ ಮನೆಗೆಲ್ಲ ಯಾಕೆ ಚೆಕ್ ಮಾಡ್ತೀಯ, ಇಲ್ಲಿ ಕಳ್ದಿಲ್ಲ, ಎಲ್ಲೋ ಕಳ್ಕೊಂಬಂದಿದ್ಯಾ ಅಂತ ನಾನು ಹೇಳಿವ್ನ ಅಷ್ಟೇ. ಎಲ್ಲ ಪೊಲೀಸರಿಗೆ ಸಹಕಾರ ನೀಡುತ್ತಾರೆ ತನಿಖೆ ವಿಚಾರವಾಗಿ? ಹೌದು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಿದ್ದಲಕ್ಷ್ಮಿ ಅವರ ಮಾತಾಗಿತ್ತು. ಅಂದ್ರೆ ನಾವು ಪೊಲೀಸರಿಗೆ ತುಂಬಾ ಸಹಕಾರ ನೀಡುತ್ತಿದ್ದೇವೆ. ನಿನ್ನೆ ಪೊಲೀಸರು ಬಂದೋದ್ರು, ವಿಚಾರಣೆ ಮಾಡಿ ಹೋಗಿದ್ದಾರೆ. ನಮ್ಮ ಮಗ ಆ ಒಂದು ಪ್ಲೇಸ್ ಅಲ್ಲಿ ಕಳೆದುಕೊಂಡು ಬಂದಿರಬಹುದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನೇ ತನಿಖೆ ಮಾಡಿದ್ರು ನಾವು ಸಹಕರಿಸುವಂತೆ ನಮ್ಮ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸಿದ್ದಮ್ಮ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಕೇಸ್ನಲ್ಲಿ ಸಮಾಧಿ ಒಂದರಲ್ಲಿ ಸಿಕ್ಕಿದ್ದಂತಹ ಎಟಿಎಂ ಜಾಡು ಪತ್ತೆ ಹಚ್ಚಿದೆ ರಿಪಬ್ಲಿಕ್. ಧರ್ಮಸ್ಥಳ ಟು ನೆಲಮಂಗಲ ತನಕ ಇದು ಎಟಿಎಂ ಇದು ಪ್ಯಾನ್ ಕಾರ್ಡ್ ತನಿಖೆಯನ್ನ ಮಾಡಲಾಯಿತು.
ಜಾಂಡೀಸ್ನಿಂದ ಮೃತಪಟ್ಟಿದ್ದಂತಹ ನೆಲಮಂಗಲದ ಸುರೇಶ್ ಅವರಿಗೆ ಸೇರಿದಂತಹ ಎಟಿಎಂ ಕಾರ್ಡ್ ಅಂತ ಹೇಳಲಾಗಿತ್ತು. ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಎಟಿಎಂ ಅನ್ನ ಈ ಸುರೇಶ್ ಅವರು ಬಳಸ್ತಾ ಇದ್ರು ಅಂತ ಹೇಳಲಾಗಿದೆ. ಮೃತ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಜೊತೆ ಕೂಡ ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವು ಪ್ರಕರಣ ಇದೀಗ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ಬಟ್ ಅಲ್ಲಿ ಮೊದಲ ಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಎಟಿಎಂ ಸಿಕ್ಕಿದೆ. ಆ ಎಟಿಎಂ ಎಸ್ಐಟಿ ತಂಡ ಈಗ ಹುಡುಕಿದೆ. ಈಗ ನಮ್ಮ ಜೊತೆ ಈಗ ಎಟಿಎಂ ವಾರಸುದಾರ ಸಿದ್ದಲಕ್ಷ್ಮಿ ಅವರನ್ನು ಮಾತಾಡಿಸ್ತೀನಿ. ಮೇಡಮ್, ಇದೀಗ ಎಸ್ಐಟಿ ತನಿಖೆ ಈ ಧರ್ಮಸ್ಥಳ ನಿಗೂಢ ಪ್ರಕರಣದ ಸಂಬಂಧವಾಗಿ ತನಿಖೆ ಮಾಡ್ತಿದೆ. ಆ ಒಂದು ಸ್ಥಳದಲ್ಲಿ ಎಟಿಎಂ ನಿಮಗೆ ಸೇರಿದ ಎಟಿಎಂ ಸಿಕ್ಕಿದೆ. ಏನ್ ಹೇಳ್ತೀರಿ ಮೇಡಮ್? ನೀವೇನಾದ್ರೂ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಮ್ಮ ಮಗ ತೆಗೆದುಕೊಂಡು ಹೋಗಿದ್ನಾ? ಹೇಗೆ ಮೇಡಮ್ ಅಂತ ಏನಾದ್ರೂ ಪೊಲೀಸರು ಬಂದು ವಿಚಾರಣೆ ಮಾಡಿದ್ರಾ ಅಂತ? ಇಲ್ಲ, ಮಾಡಿದ್ದಾರೆ. ನೆನ್ನೆ ಬಂದು ಮಾಡಿದ್ರು. ನಮ್ಮ ಮಗ ಮೊದಲು ಟ್ರಿಪ್ ಹೋಗೋನು ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದ ಒಂದ್ಸತಿ. ಆಮೇಲೆ ಬಂದು ಮನೆಗೆ ಇದು ಎಟಿಎಂ ಕಾರ್ಡ್ ಇಲ್ಲ, ನಂದು ಪರ್ಸ್ ಇಲ್ಲ ಅಂತ ಹೇಳಿ ಕೇಳ್ದ. ಅಪ್ಪಿ ಮನೆಗೆಲ್ಲ ಹುಡುಕ್ತೆ, ಇಲ್ಲ ನೀನು ಎಲ್ಲಿ ಕೇಳಿದ್ಯೋ ಏನೋ ಹುಡುಕಂಬ ಅಂತ ಹೇಳಿ ನಾನು ಸ್ವಲ್ಪ ಜಗಳ ಮಾಡಿ ಹೊರಗಡೆ ಹಾಕ್ತೆ. ಯಾವಾಗ ಹೋಗಿದ್ರಿ ಮೇಡಮ್ ಧರ್ಮಸ್ಥಳಕ್ಕೆ? ಯಾವಾಗ ಹೋಗಿದ್ದ? ಈ ಬಗ್ಗೆ ಎಟಿಎಂ ಕಳೆದ ವಿಚಾರವಾಗಿ ನಿಮ್ಮ ಜೊತೆ ಯಾವಾಗ ಮಾತುಕತೆ ಆಯ್ತು ಅಂತ? ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಎಟಿಎಂ ಮತ್ತು ಪರ್ಸ್ ಕಳ್ಕೊಂಡಿದ್ದಾಗಾದ್ರೆ ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಮನೆಯಲ್ಲಿ ಮಗನ ಜೊತೆ ಚೆನ್ನಾಗಿತ್ತ ಮೇಡಮ್? ಏನಾದ್ರು ಮನಸ್ತಾಪಗಳಿತ್ತ? ಏನಾದ್ರು ಚೆನ್ನಾಗಿದ್ದ. ಬಂದು ಊಟ ಮಾಡಿ ಇಲ್ಲೇ ಮನೆ ಕೊಂಡವನು, ಇಲ್ಲೇ ಇರೋನು. ನೀನ್ ಸಂಬಂಧ ಮಾಡ್ಕೊಂಬರತಕ್ಕ ನಾನ್ ಮದುವೆ ಮಾಡಲ್ಲ ಅಂತ ಆಟ ಮಾಡಿದೆ ಅಷ್ಟೇ ಸರ್. ಈಗ ಎಟಿಎಂ ಸಿಕ್ಕಿದೆ, ಪ್ಯಾನ್ ಕಾರ್ಡ್ ಸಿಕ್ಕಿದೆ, ನಿಮಗೆ ಸೇರಿದ್ದು ಎಟಿಎಂ. ಏನಾದ್ರು ಎಸ್ಐಟಿ ತಂಡ ಮತ್ತು ಸ್ಥಳೀಯ ಪೊಲೀಸರು ಬಂದು ನಿಮ್ಗೆ ಏನಾದ್ರು ವಿಚಾರಣೆ ಮಾಡಿದ್ರ? ಮನೆಗೆ ಬಂದಿದ್ರ ಏನಾದ್ರು? ಬಂದ್ ಕೇಳಿದ್ರು ಸರ್. ನಾವ್ ಹೇಳ್ದು, ನೋಡಿ ಸರ್ ಅವತ್ತು ಎಟಿಎಂ ಕಾರ್ಡ್ ಕಳ್ದೋಗಿದೆ ಅಂತ ನಮ್ಮ ಹತ್ರ ಕೇಳ್ದ. ನಾವು ಹುಡುಕ್ತೆ, ಮನೆಗೆ ಸಿಗ್ಲಿಲ್ಲ. ಅದಕ್ಕೆ ಎಲ್ಲಿ ಏನ್ ಕಳ್ಕೊಂಡಿದ್ಯಾ ಹುಡುಕಂಬಾರಪ್ಪ, ನಮಗ್ ಗೊತ್ತಿಲ್ಲ, ಮನೆಗಿಲ್ಲ ಅಂದೆ. ಮಗನ ಹೆಸರು ಮೇಡಮ್ ಸುರೇಶನ? ಹೇಗೆ, ಎಷ್ಟು ವರ್ಷ ಮೇಡಮ್? ಏನ್ ಮಾಡ್ತಿದ್ದೆ ಕೆಲಸ ಅಂತ? ಅವನು ತರಕಾರಿ ಬಿಸ್ನೆಸ್. ನಮ್ಗೆ ತರಕಾರಿ ತಂದಕೊಂಡು ನಾವು ವ್ಯಾಪಾರ ಮಾಡೀನಿ. ನೀವು ತರಕಾರಿ ಬಿಸ್ನೆಸ್ ಮಾಡ್ತಿದ್ರ? ಹೌದು. ನಿನ್ನೆ ರಾತ್ರಿ ಎಷ್ಟು ಗಂಟೆ ಬಂದ್ರು ಪೊಲೀಸರು? ರಾತ್ರಿ 9 ಗಂಟೆ. ಬಂದು ಏನೆಲ್ಲ ವಿಚಾರಣೆ ಮಾಡಿದ್ರು, ಏನೆಲ್ಲ ಕೇಳಿದ್ರು, ನೀವೇನೆಲ್ಲ ಕೊಟ್ರಿ? ನಾವು ನಂದು ಫೋಟೋ ತಕೊಂಡ್ರು. ಆಮೇಲೆ ನನ್ ಮಗಂದು ಫೋಟೋ ಇಲ್ಲ, ಎಲ್ಲ ಒಂದೆಲ್ಲ ಅವತ್ತೇ ಅವ್ನ ಆಚೆಗೆ ಹೋದಾಗ ಎಲ್ಲ ಕೊಟ್ಬಿಟ್ಟೆ. ನೀನ್ ಯಾವಾಗ ಸಂಪಾದನೆ ಮಾಡ್ಕೊಂಡ್ ಕೊಡ್ತೀಯ, ನಾನು ಅವತ್ತೇ ನಿನ್ ನಮ್ಮ ಮನೆಗ್ ಬಾ, ಅವಾಗ್ಲೇ ನಿನಗೆ ಮದ್ವೆ ಮಾಡೋದು ಅಂತ ನಾನು ಅವ್ನಿಗೆ ಹೇಳ್ಬಿಟ್ಟು ಕಳಿಸ್ತೆ. ನಿಮ್ದು ಎಟಿಎಂ ನೀವೇ ಕೊಟ್ಟಿದ್ದ, ಅವರೇ ಏನಾದ್ರು ತೆಗೆದುಕೊಂಡು ಹೋಗಿದ್ದ ನಿಮ್ಮ ಮಗ? ಅದು ಬರವಣಿಗೆ ಇಲ್ಲ ಸರ್, ಎಲ್ಲ ಅವನೇ ನೋಡ್ಕೊಂತಿದ್ ನಮ್ಮನ್ನೆಲ್ಲ. ನಿಮ್ದು ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ರು? ಹೌದು. ಅಂದ್ರೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ರ ನಿಮ್ಮ ಮಗ ಸುರೇಶ್ ಏನಾದ್ರು? ಇಲ್ಲ. ಯಾವಾಗ ಅಂದ್ರೆ ಫಸ್ಟ್ ನಮ್ಮ ಫ್ಯಾಮಿಲಿ ಜೊತೆಗೆ ಬರೋನು. ಅಂತ ಕಾರ್ಡ್ ಒಳಗಡೆ ಈಗ ಎಟಿಎಂ ಪಾನ್ ಕಾರ್ಡ್ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ಈ ಒಂದು ವಿಚಾರವಾಗಿ ಏನಾದ್ರು ಹಂಚ್ಕೊಂಡಿನ? ಅಲ್ಲಿ ಧರ್ಮಸ್ಥಳದ ಘಟನೆ ಬಗ್ಗೆ ಏನಾದ್ರು ಹಂಚ್ಕೊಂಡಿದ್ದ ಏನಾದ್ರು? ಇಲ್ಲ ಸರ್, ಇಲ್ಲ. ಏನ್ ಹೇಳ್ತೀರಿ ಮೇಡಮ್? ಈ ಒಂದು ಪ್ರಕರಣ ಈ ತರ ತಿರುವು ಪಡೆದುಕೊಳ್ತಿದೆ. ಈಗ ಪೊಲೀಸರು ನಿಮ್ಮ ಮನೆಗೆ ಬಂದಿದ್ದಾರೆ, ವಿಚಾರಣೆ ಮಾಡ್ತಿದ್ರೆ, ಏನ್ ಹೇಳ್ತೀರಿ ಈ ಒಂದು ವಿಚಾರಕ್ಕೆ ಅಂತ, ಈ ಎಟಿಎಂ ಮತ್ತು ಪ್ಯಾನ್ ಕಾರ್ಡ್ ವಿಚಾರವಾಗಿ? ಇಲ್ಲ ಸರ್, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಇಷ್ಟೇ ಡ್ರಿಂಕ್ಸ್ ಆಗಿತ್ತು, ಮತ್ತೆ ಡ್ರಿಂಕ್ಸ್ ಮಾಡೋನು. ನಾವು ಒಂದ್ 2-3 ಕಡೆ ಎಲ್ಲ ತೋರ್ಸ್ತು. ತುಂಬಾ ದುಡ್ಡು ಖರ್ಚು ಮಾಡಿದೆ. 3 ವರ್ಷದಿಂದ ನಿನ್ಗೆ ಬರೀ ಖರ್ಚು ಮಾಡೋದಾಯ್ತು. ನಾವು ಕೂಲಿ ಮಾಡ್ಕೊಂಡು ಫುಟ್ಪಾತ್ ದುಡಿಮೆ ಮಾಡೋದು. ನಮಗೆ ತುಂಬಾ ತೊಂದರೆ ಕೊಡ್ತೀಯ, ನಿನ್ ದುಡ್ಕೊಂಬ, ಆಮೇಲೆ ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಹಾಕಿದೆ. ಆಚೆ ಹಾಕಿರೋ ಬಂದ್ ಇಲ್ಲೇ ಸೇರ್ಕೊಡೋನು. ಊಟ ಹಾಕು, ನಂಗೆ ಇದು ಹಾಕು ಅಂತ ನೋಡಿ ಇಲ್ಲೇ ಮನೆ ಕೊಡೋನು ಅಷ್ಟೇ ಸರ್. ಮತ್ತೆ ಎಸ್ಐಟಿ ಅವ್ರು ಏನಾದ್ರು ಫೋನ್ ಮಾಡಿದ್ರೆ, ನಿಮ್ ಜೊತೆ ಮಾತುಕತೆ ಮಾಡಿದ್ರೆ ಏನಾದ್ರು ಈ ಒಂದು ವಿಚಾರಕ್ಕೆ? ಎಸ್ಐಟಿ ಅವರು ಏನಾದ್ರು ಪೊಲೀಸರು? ಇಲ್ಲ ಸರ್, ಅವ್ರು ಪೊಲೀಸ್ನವರು ರಾತ್ರಿ ಬಂದು ನಾನು ಫೋಟೋ ತಕೊಂಡೋದ್ರು ಅಷ್ಟು. ಯಾಕಂದ್ರೆ ಬೆಳಗ್ಗೆಯಿಂದ ನಿನ್ನೆಯಿಂದ ನಿಮ್ದು ಸುದ್ದಿಯಲ್ಲಿ ಆಗ್ತಿದೆ, ಏನು ಭಯ ಏನಿಲ್ಲ ನಿಮ್ಗೆ? ಇಲ್ಲ ಸರ್, ಯಾಕೆ ಭಯ? ನಾನು ಏನು ತಪ್ಪು ಮಾಡಿದ್ರೆ ಏನೋ ಭಯ ಐತೆ? ನನ್ ಮಗ ತಪ್ಪು ಮಾಡಿಲ್ಲ ನೋಡಿ, ಇಲ್ಲೇ ಮನೆ ಕೊಡೋನು, ಇಲ್ಲೇ ಊಟ ಹಾಕಿನಿ, ಇಲ್ಲೇ ಇರೋನು. ನಾನು ಆಚೆ ನೀನ್ ದುಡಿಮೆ ಮಾಡತಕ್ಕ ನಾನು ಮನೆ ಸೇರ್ಸಲ್ಲ, ನೀನ್ ಇಷ್ಟು ಮಾತ್ರ ಗ್ಯಾರಂಟಿ. ಪರ್ಸ್ ಕಳೆದಿದೆ, ಒಂದು ಧರ್ಮಸ್ಥಳದ ಕಳೆದ, ಅಲ್ಲಿ ಎಟಿಎಂ ಸಿಕ್ಕಿರ್ಬೋದು ಅಂತ ನೀವು ಹೇಳ್ತಿದ್ರ? ಹೌದು, ಸಿಕ್ಕದ ಬಿಟ್ಟದ ಗೊತ್ತಿಲ್ಲ. ಒಟ್ನಾಗ ಕಳೆದೋಗಿದೆ, ಇಲ್ಲಿ ಮನೆಗೈತೆ ಅಂತ ಅವನು ಹುಡ್ಕೋದು. ನಾನ್ ಮನೆಗೆಲ್ಲ ಯಾಕೆ ಚೆಕ್ ಮಾಡ್ತೀಯ, ಇಲ್ಲಿ ಕಳ್ದಿಲ್ಲ, ಎಲ್ಲೋ ಕಳ್ಕೊಂಬಂದಿದ್ಯಾ ಅಂತ ನಾನು ಹೇಳಿವ್ನ ಅಷ್ಟೇ. ಎಲ್ಲ ಪೊಲೀಸರಿಗೆ ಸಹಕಾರ ನೀಡುತ್ತಾರೆ ತನಿಖೆ ವಿಚಾರವಾಗಿ? ಹೌದು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಿದ್ದಲಕ್ಷ್ಮಿ ಅವರ ಮಾತಾಗಿತ್ತು. ಅಂದ್ರೆ ನಾವು ಪೊಲೀಸರಿಗೆ ತುಂಬಾ ಸಹಕಾರ ನೀಡುತ್ತಿದ್ದೇವೆ. ನಿನ್ನೆ ಪೊಲೀಸರು ಬಂದೋದ್ರು, ವಿಚಾರಣೆ ಮಾಡಿ ಹೋಗಿದ್ದಾರೆ. ನಮ್ಮ ಮಗ ಆ ಒಂದು ಪ್ಲೇಸ್ ಅಲ್ಲಿ ಕಳೆದುಕೊಂಡು ಬಂದಿರಬಹುದು ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ಏನೇ ತನಿಖೆ ಮಾಡಿದ್ರು ನಾವು ಸಹಕರಿಸುವಂತೆ ನಮ್ಮ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಸಿದ್ದಮ್ಮ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.